ಎಷ್ಟೋ ಸರ್ತಿ ಈ ಸೂಸೈಡ್ ಐಡಿಯಾಸ್ ಬರೋರು, ಆತ್ಮಹತ್ಯೆ ವಿಚಾರ ಇರುವಂತವರು, ಆತ್ಮಹತ್ಯೆ ಪ್ರಯತ್ನ ಮಾಡಿದ ಪೇಷಂಟ್ಸ್ ನಮ್ಮ ಕ್ಲಿನಿಕ್ ಬರ್ತಾರೆ. ನಾನು ಅವರಿಗೆ ಅಡ್ಮಿಷನ್ ಆಫರ್ ಮಾಡ್ತೀನಿ. ಮೋಸ್ಟ್ ಆಫ್ ದ ಪೀಪಲ್ ದೇ ಡಿನೈ ಅಡ್ಮಿಷನ್. ಅಂದ್ರೆ ಅವರು ಅಡ್ಮಿಷನ್ ಬೇಡ, ನನಗೆ ಮಾತ್ರೆ ಕೊಡಿ, ನಮ್ಮ ಮಾತ್ರೆಯಲ್ಲಿ ಮ್ಯಾನೇಜ್ ಮಾಡ್ತೀವಿ ಅಂತ ಎಲ್ಲ ಹೇಳ್ತಾರೆ. ಅವ್ರಿಗೆ ತುಂಬಾ ಕಾರಣಗಳಿರುತ್ತೆ. ಅವ್ರ ಅಂದ್ರೆ ಅವ್ರು ನೋಡ್ಕೊಳಕ್ಕೆ ಯಾರು ಇರೋದಿಲ್ಲ, ಮನೆ ಕೆಲಸ ಎಲ್ಲ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೋತೀವಿ. ಆದ್ರೆ ಈ ಸೂಸೈಡ್ ಅಥವಾ ಆತ್ಮಹತ್ಯೆ ವಿಚಾರ ಇರುವಂತ ರೋಗಿಗಳು, ಇದೊಂದು ಸೈಕ್ಯಾಟ್ರಿ ಎಮರ್ಜೆನ್ಸಿ. ಅವರನ್ನು ಅಡ್ಮಿಟ್ ಮಾಡಿ ಕಾನ್ಸ್ಟೆಂಟ್ ಅಬ್ಸರ್ವೇಷನ್, ಅಂದ್ರೆ 24 ಗಂಟೆನೂ ಅಬ್ಸರ್ವೇಷನ್ ಅಲ್ಲಿ ಇಡಲೇಬೇಕು. ಯಾಕಂದ್ರೆ ನಮಗೆ ಗೊತ್ತಿಲ್ಲ ಅವ್ರಿಗೆ ಯಾವಾಗ ಈ ರೀತಿ ವಿಚಾರ ಬರುತ್ತೆ, ಮತ್ತೆ ಅವ್ರು ಯಾವಾಗ ಈ ಆತ್ಮಹತ್ಯೆ ಯತ್ನ ಮಾಡ್ತಾರೆ ಅಂತ. ಸೊ ಯಾಕಂದ್ರೆ ಅವರು ಬಾಯಿ ಬಿಟ್ಟು ಹೇಳೋದಿಲ್ಲ. ಎಷ್ಟೋ ಸರ್ತಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಮನೆಯವರೆಲ್ಲ ಮಲ್ಗೋವಾಗ ಅಥವಾ ಮನೆಯವರು ಬೇರೆ ಕೆಲಸದಲ್ಲಿ ತೊಡಗಿಕೊಂಡಾಗ ಅಥವಾ ಮನೇಲಿ ಇಲ್ಲದೆ ಇದ್ದಾಗ ಹೋಗಿ ಅವರು ಆತ್ಮಹತ್ಯೆ ಪ್ರಯತ್ನ ಮಾಡ್ತಾರೆ. ಸೊ ಇನ್ನು ಕೆಲವೊಂದು ಸರ್ತಿ ಡಿಪ್ರೆಷನ್ ಎಲ್ಲ ಇದ್ದಾಗ ಏನಾಗುತ್ತೆ ಅಂತ ಅವ್ರಿಗೆ ಬೇಗ ಆಗುತ್ತೆ. ಬೆಳಿಗ್ಗೆ ಹೊತ್ತು ಅರೌಂಡ್ 3 o'clock 4 o'clock, ಅಂದ್ರೆ 3 ಗಂಟೆ 4 ಗಂಟೆಗೆಲ್ಲ ಎಚ್ಚರ ಆಗುತ್ತೆ. ಆ ಟೈಮಲ್ಲಿ ಮನೆಯವರೆಲ್ಲ ಮಲಗಿರ್ತಾರೆ. ಆ ಟೈಮಲ್ಲಿ ಅವರಿಗೆ ಸೂಸೈಡ್ ಐಡಿಯಾಸ್ ಜಾಸ್ತಿ ಬರೋದು, ಅವರು ಆತ್ಮಹತ್ಯೆ ಪ್ರಯತ್ನ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನು ಕೆಲವೊಂದಿಷ್ಟು ಕೇಸಸ್ ಅಂತಂದ್ರೆ, ಈ ಸ್ಕಿಜೋಫ್ರೆನಿಯಾ ಸೈಕೋಸಿಸ್ ಅಲ್ಲಿ ಅವ್ರಿಗೆ ಭ್ರಮೆ ಇರುತ್ತೆ. ಯಾರೋ ಕಿವಿಲಿ ಮಾತಾಡೋದು, ಅವ್ರಿಗೆ ಆರ್ಡರ್ ಕಮಾಂಡ್ ಹೇಳ್ತಾ ಇದ್ದಾರೆ, ಯಾರೋ ಅವ್ರಿಗೆ ಬಿಲ್ಡಿಂಗ್ ಮೇಲಿಂದ ಜಿಗಿ, ಬಾವಿಗೆ ಜಿಗಿ, ಸೀಮೆನ ಕುಂಚತ್ಕೋ, ಚಾಕು ಚುಚ್ಕೋ, ಈ ರೀತಿ ಎಲ್ಲ ಕಮಾಂಡ್ಸ್ ಬರ್ತಿರ್ತಾರೆ. ಅವ್ರಿಗೆ ದೇ ಆರ್ ನಾಟ್ ಇನ್ ಟಚ್ ವಿತ್ ರಿಯಾಲಿಟಿ. ಅವರು ಹೇಳಿದ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ಅದನ್ನು ತಡೆಗಟ್ಟೋದು ತುಂಬಾ ಕಷ್ಟ. ಸೊ ನೀವು 24 ತಾಸು ಒಂದು ಪರ್ಸನ್ ಹತ್ರ ನೀವು ಕಂಟಿನ್ಯೂಸ್ ಇರಕ್ ಆಗೋದೇ ಇಲ್ಲ. ಸೊ ಇವರು ಈ ಆತ್ಮಹತ್ಯೆ ವಿಚಾರಗಳು ಕಡಿಮೆ ಆಗೋವರೆಗೂ, ಅವ್ರು ಒಂದ್ ಸ್ವಲ್ಪ ಎಂತಾರೆ ಈ ಆತ್ಮಹತ್ಯೆ ಮಾಡದೇ ಇರೋ ರೀತಿ ಬರೋವರೆಗೂ ಆದ್ರೂ ನೀವು ಪೇಷಂಟ್ ಅನ್ನು ಅಡ್ಮಿಟ್ ಮಾಡಲೇಬೇಕಾಗುತ್ತೆ. ಮತ್ತೆ ಈ ಪೇಷಂಟ್ ನೀವು ಆತ್ಮಹತ್ಯೆ ವಿಚಾರ ಅಂತ ನೀವು ಹೇಳ್ಕೊಂಡು ಇಲ್ಲಿ ಬಂದ್ರಿ ಅಂತಂದ್ರೆ, ಅದು ನಮ್ಗೆ ಲೀಗಲ್ ಆಗಿ ನಾವು ಅಡ್ಮಿಟ್ ಮಾಡಲೇಬೇಕು. ಸೊ ನೀವು ಅಡ್ಮಿಟ್ ಮಾಡಕ್ ರೆಡಿ ಇಲ್ಲ ಅಂತಂದ್ರೆ ನೀವು ಅದ್ರಲ್ಲಿ ಬರ್ಕೊಡ್ಬೇಕಾಗುತ್ತೆ. ಡಾಕ್ಟರ್ ಎಲ್ಲ ಮೊದಲೇ ಹೇಳಿದ್ದಾರೆ, ಆದ್ರೂ ನಾವು ಅಡ್ಮಿಟ್ ಮಾಡಕ್ ಆಗೋದಿಲ್ಲ, ನಮ್ದೇ ಆದ ಕಾರಣಗಳಿವೆ ಅಂತ. ಬಟ್ ನಾನು ಏನ್ ಹೇಳೋದು ಅಂತಂದ್ರೆ, ಇದು ಎಂತಾರೆ ಸೈನ್ ಎಲ್ಲ ಆಮೇಲೆ, ಬಟ್ ಮೇನ್ಲಿ ಸೇವಿಂಗ್ ದ ಲೈಫ್, ಒಂದು ಜೀವವನ್ನು ಕಾಪಾಡೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾವಾಗ್ಲಾದ್ರೂ ಯಾವ್ದಾದ್ರು ಸೈಕ್ಯಾಟ್ರಿಸ್ಟ್ ನಿಮ್ಗೆ ಈ ಸೂಸೈಡ್ ಇರೋ ಪೇಷಂಟ್ ನ ಅಡ್ಮಿಟ್ ಮಾಡಿ ಅಂತ ಹೇಳಿದಾಗ, ನೀವು ದಯವಿಟ್ಟು ಅವರ ಮಾತು ಕೇಳಿ ಅಡ್ಮಿಟ್ ಮಾಡಿ, ಮತ್ತೆ ಸೂಕ್ತವಾದ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ.